ಇದು ಕರ್ನಾಟಕದ ಇಂಡಿಯಾದ ಎಲ್ಲ ಗಂಡಸರಿಗೆ ಅವಮರ್ಯಾದೆ ಅವ್ರು ಮಾಡಿರೋದು. ಇದಕ್ಕೂ ದೇವೇಗೌಡರಿಗೂ ಸಂಬಂಧ ಇಲ್ಲದೆ ಇರುವಂತ ಮ್ಯಾಟ್ರ್. ಪ್ರಜ್ವಲ್ ರೇವಣ್ಣ ಅವ್ರ ಮೊಮ್ಮಗನೇ ಇರ್ಬೋದು, ಬಟ್ ದೇವೇಗೌಡರಿಗೆ ಸಂಬಂಧ ಇಲ್ಲದೆ ಇರುವಂತ ವಿಷಯ. ದೇವೇಗೌಡರ ಮೇಲೆ ನಾವು ಕಪ್ಪು ಚೀಟಿ ತರುವಂತದ್ದೇನು ಬೇಕಾಗಿಲ್ಲ. ಪ್ರಜ್ವಲ್ ರೇವಣ್ಣಗೆ ಇನ್ನೂ ಶಿಕ್ಷೆ ಇನ್ನೂ ಜಾಸ್ತಿ ಆಗಬೇಕು. ಇವಾಗ ಕೊಟ್ಟಿರೋ ಶಿಕ್ಷೆಗೆ ಇನ್ನೂ ಜಾಸ್ತಿ ಶಿಕ್ಷೆ ಕೊಡ್ಲಿ, ಅದರಲ್ಲಿ ಯಾವುದೇ ಅಬ್ಜೆಕ್ಷನ್ ಯಾರ್ದು ಇಲ್ಲ. ಇದರ ಅನ್ಯಾಯಗಳೆಲ್ಲ ಮಾಡಬೇಡಿ. ಹೆಸರು ಹೇಳ್ಕೊಂಡು, ತಾತನ ಹೆಸರು ಹೇಳ್ಕೊಂಡು, ತಂದೆ ಹೆಸರು ಹೇಳ್ಕೊಂಡು, ಊರ ಹೆಸರು ಹೇಳ್ಕೊಂಡು ಹಾಸನಾಂಬೆನೇ ಶಿಕ್ಷೆ ಕೊಟ್ಟಿರೋದು ಅವ್ರಿಗೆ. ಅವನೇ ಮಾಡ್ಕೊಳ್ಳಿ, ಅವನ ಬಲೆಯಲ್ಲಿ ಅವನೇ ಸಿಕ್ಕ. ಸೊ ಅದಕ್ಕೆ ಬೆಟ್ಟವರು ಒಳ್ಳೆ ಇವಾಗ ಜನರಲ್ ಸಿಟಿಸನ್ ತಾನೆ. He is not MP, he is not MLA, he is not a minister, he is not a central minister. Then he has to obey the court order. ಯಂಗ್ಸ್ಟರ್ಸ್ ಇರ್ತಾರಲ್ಲ, ಪೊಲಿಟಿಷಿಯನ್ ಯಾರೇ ಅವ್ರಿಗೊಂದು ಪಾಠ, ನಾವೇನಾದ್ರು ಮಾಡಿದ್ರೆ ಇದಕ್ಕೆ ನಮಗೂ ಇದೇ ರೀತಿ ಆಗತ್ತೆ ಅಂತ ಒಂದು ಸಂದೇಶ ಹೋಗಿದೆ. MP ಅವರು ತಾನೇ, ಅವರು ಮುಂಚೆ MP ತಾನೇ. MP ಇದ್ರೆ MP ತರ ವ್ಯವಹಾರ ಮಾಡಬೇಕಲ್ಲ. His activities is not like MP. ದೇವೇಗೌಡರು ಕುಲಕ್ಕಲ್ಲ, ಗಂಡಸರು ಕುಲಕ್ಕೆ ಅವಮರ್ಯಾದೆ ಮಾಡಿದ್ದೀನಿ, ನನಗೆ ಮರಣದಂಡನೆ ಕೊಡಿ ಅಂತ ಕೇಳಬೇಕು ಜಡ್ಜ್ ಹತ್ರ ಹೋಗಿ. ಇದು ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ. ಅವ್ರ ತಾತನಿಗೆ ಹಾಸನಕ್ಕೆ ಅದು ಗೌರವ ಹೋಯಿತು. ನಮಗೆ ಹಾಸನದಲ್ಲಿರೋರು ಇರಲ್ಲ, ಅವ್ರ ಕುಟುಂಬದವರೆಲ್ಲ ಒಬ್ಬರು MLC, ಇವರು ಪ್ರಜ್ವಲ್ ರೇವಣ್ಣ MP, ಆಮೇಲೆ ಇನ್ನೊಬ್ರು MLA. ಅವರು ತಾಯಿ ಕೂಡ ಭವಾನಿ ಅಂತೇಳಿ, ಅವರು ರೋಡಲ್ಲಿ ನಿಂತ್ಕೊಂಡು ನಮ್ಮಮ್ಮನಿಗೆ MLA ಮಾಡಿ, ನಮ್ಮಮ್ಮನಿಗೆ MLA ಕೊಡಿ ಸೀಟು ಅಂತ ಗಲಾಟೆ ಮಾಡ್ತಾಯಿದ್ರು. ಅದೇನೋ ಅವಾಯ್ಡ್ ಆಗಿ ಬೇರೆಯವ್ರು ಕೊಟ್ಟು ಅವರು ಅಲ್ಲಿ ಗೆದ್ದಿದ್ದಾರೆ. ಆದರೆ ಮಾಜಿ ಪ್ರಧಾನಿಯವರೇ ಅವರು MP ಸೀಟ್ ಅವ್ರಿಗೆ ಕೊಡಬಾರ್ದಾಗಿತ್ತು. ಮೊಮ್ಮಗ ಹಠ ಮಾಡ್ತಾನೆ ಅಂದ್ರೂ ಅವ್ನಿಗೆ ಬಿಟ್ಕೊಡದೆ ಅವ್ರನ್ನ ಚಾಲೆಂಜ್ ಮಾಡಿಕೊಂಡು ಹೋಗಿ ಪಾರ್ಲಿಮೆಂಟಲ್ಲಿ ಒಂದು ದಿವಸ ಯಾವುದು ನಮ್ಮ ದೇಶದ ವಿಷಯ ಇದೆಲ್ಲ ಮಾತಾಡ್ತಾ ಇಲ್ಲ. ಇನ್ನು ಮುಂದಕ್ಕಾದರೂ ಇಂಥವ್ರಿಗೆಲ್ಲ ಸರಿಯಾದ ಜೀವಾದಿ ಶಿಕ್ಷೆ ಏನು ಮರಣದಂಡನೆ ಕೊಡಬೇಕಾಗಿತ್ತು. ಅವರು ಸರ್ಕಾರದಲ್ಲಿ ಅಷ್ಟು ಪಾವರಿಜನ್ನು ನಮ್ಮ ಹೈಕೋರ್ಟ್ಗೆ ಇರಲಿಲ್ಲ. ಮತ್ತು ಅಪೀಲ್ ಹೋದ್ರು, ಅವ್ರು ಏನೇ ಮಾಡಿದ್ರು ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಇನ್ನು ಈ ಥರ ಶಿಕ್ಷೆ ಏನು ಕೊಟ್ಟಿದ್ದಾರೆ ಕೋರ್ಟು ಅದನ್ನೇ ಕಂಟಿನ್ಯೂ ಆಗಿ ಇನ್ನು ಬೇರೆಯವರಿಗೆ ಬುದ್ಧಿ ಬರಬೇಕು. ಬೇರೆ ಇನ್ಯಾರು ಈ ಥರ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅವರೆಲ್ಲ ಇವಾಗ ಬುದ್ಧಿ ತಿಳ್ಕೊಂಡು ಒಳ್ಳೆಯದನ್ನು ಜನಸೇವೆ ಅಂತ ಹೇಳಿದ್ಮೇಲೆ ಜನಸೇವೆನೇ ಮಾಡಿಕೊಂಡು ಇರೋಂಗಿದ್ರೆ ಇರಲಿ. ಇಲ್ಲ ಅಂದರೆ ಈ ಥರ ನಮ್ಮ ದೇಶದ ದುಡ್ಡಲ್ಲಿ ಅವ್ರಿಗೆ ಜಡ್ಜು ಇವಾಗ ಇಮಿಡಿಯೇಟು ಅವನು ಪಾರ್ಲಿಮೆಂಟಲ್ಲಿ 5 ವರ್ಷ MP ಅಂತೇಳಿ ತೊಗೊಂಡಿದ್ದಾರೆ. ಅವ್ರದ್ದು ಪೆನ್ಷನ್ನು ಗಿನ್ಷನ್ನು ಏನೂ ಕೊಡಬಾರ್ದು, ಅವ್ರು ಪಾರ್ಲಿಮೆಂಟ್ ಹತ್ರನೇ ಸೇರಿಸ್ಬಾರ್ದು ಅಂತ. ಇನ್ನೂ ಯಾವುದಾದ್ರು ಶಿಕ್ಷೆಗಳಿದ್ರೆ ಇನ್ನು ಮುಂದೆ ಯಾರು ನಮ್ಮ ದೇಶದಲ್ಲಿ ಮಾಡ್ದಂಗೆ ಆ್ಯಕ್ಷನ್ ತೊಗೊಳ್ಳಿ ಅವರು. ಅಲ್ಲಲ್ಲ ಮನೇಲಿ ಬರ್ತಾರೆ ಇವಾಗ ಒಳ್ಳೆಯವ್ರ ಫ್ಯಾಮಿಲಿಲಿ ಬಂದುಬಿಡ್ತಾರೆ, ಅಥವಾ ಅವ್ರನ್ನೂ ಸೈಡ್ ಹೊಡೆದು ಅವ್ರನ್ನೂ MP ಪೋಸ್ಟ್ನು ಕೆಡಿಸಿ ಪಾಪ ಅವ್ರಿಗೆ ಎಲ್ಲ ವಿಷಯ ತಜ್ಞ, ವಾಟ್ರದು ವಿಷಯಗಳು, ನಮ್ಮ ಕರ್ನಾಟಕದ ವಿಷಯ ಎಲ್ಲ ಚೆನ್ನಾಗಿ ಅವ್ರಿಗೆ ಗೊತ್ತಿತ್ತು ಮಾಜಿ ಪ್ರಧಾನಿಗಳಿಗೆ. ಅವ್ರಿಗೆ ಸೈಡ್ ಹೊಡೆದು ಇವರು ನಾನೇ ಪ್ರಧಾನಿ MP ಆಗ್ತೀನಿ ಹೋಗಿ ಸೀಟೆಲ್ಲ ಹೋಗಿ ಈ ಥರ ಎಲ್ಲ ತೊಂದರೆ ಕೊಟ್ಟು ಇನ್ನು ಮುಂದೆ ಯಾರಿಗೂ ಈ ಥರ ಅವಕಾಶ ಕೊಡಬಾರ್ದು. ಅವ್ರ ಫ್ಯಾಮಿಲಿ ಹೆಸರು ಹೇಳ್ಕೊಂಡು ಓಟಿಗೆ ಹೋಗಬಾರ್ದು. ಇವರೆಲ್ಲ ಸ್ವಂತವಾಗಿ ಅವರಂತೂ ಗೆಲ್ಲೋಕ್ಕೆ ಅರ್ಥ ಇರೋದಿಲ್ಲ ಅವ್ರಿಗೆಲ್ಲ. ಈ ಥರ ತಪ್ಪು ಮಾಡಿದ್ದು ಅವ್ರಿಗೆ ಕೆಟ್ಟ ಹೆಸರು, ನಮ್ಮ ಹಾಸನಕ್ಕೂ ಕೆಟ್ಟ ಹೆಸರು. ಇದೆಲ್ಲ ಇನ್ನು ಮುಂದೆ ಯಾರು ಮಾಡಬಾರ್ದು, ಸರಿ ಇಲ್ಲ ಇದು ಮಾಡಿದಿರೋದು. ಇದು ಜಡ್ಜು ನಮ್ಮ ನ್ಯಾಯಕ್ಕೆ, ನ್ಯಾಯ ದೇವತೆಗೆ ಗೌರವ ಇದೆ. ಇಲ್ಲ ಬೇಡ, ಇನ್ನೂ ಜಾಸ್ತಿನೇ ಮಾಡಬೇಕು. ಇನ್ನೂ ಇಂಥವ್ರು ಭಾಳ ಜನ ಉಟ್ಕೊಳ್ತಾರೆ. ಭಾಳ ಜನ ಇನ್ನೂ ಉಟ್ಕೊಂಡು ಇನ್ನೂ ದೇಶದ್ರೋಹ ಕೆಲಸಗಳೆಲ್ಲ ಶುರು ಮಾಡ್ತಾರೆ. ಅವರು ಓದಿರೋನು ನಾನೇನೋ ಓದಿದ್ದೀನಿ, ಡಿಪ್ಲೊಮಾ ಅದು ಇದು ಓದಿದ್ದೀನಿ ಅಂತಾರೆ. ಓದೋರು ಏನು ಅಂತ ಅರ್ಥ ಅಲ್ಲಿಗೆ. ಓದಿರೋರಿಗೆ ಇದು ಕರ್ನಾಟಕದ ಇಂಡಿಯಾದ ಎಲ್ಲ ಗಂಡಸರಿಗೆ ಅವಮರ್ಯಾದೆ ಅವನು ಮಾಡಿರೋದು. ಗಂಡಸರ ಜನಕ್ಕೆ ಅವಮರ್ಯಾದೆ ಈ ಥರ ಮಾಡಬಾರ್ದು. ನಮ್ಮ ಗಂಡಸರ ಕುಲಕ್ಕೆ ಅವಮರ್ಯಾದೆ ಇದೆಲ್ಲ ಮಾಡ್ತಾ ಇರೋದು ತಪ್ಪಾಗಿದೆ. ಅಲ್ಲ ಗಂಡಸರು ನಾವು ನೀವು TV ನವರು ಗಂಡಸರು, ನಾವು ಗಂಡಸರು, ಅವ್ನು ಗಂಡಸರು ಯಾರು ಒಪ್ಕೊಳ್ತಾರೆ? ತಪ್ಪಲ್ವ ಒಬ್ಬ ಆ ಥರ ಎಲ್ಲ ಮಾಡೋದು, ಆ ಥರ ಅನಾಚಾರಗಳೆಲ್ಲ ಮಾಡೋದು ಅದೆಲ್ಲ ತಪ್ಪಲ್ವ? ಅದೆಲ್ಲ ಅಷ್ಟು ಜ್ಞಾನ ಇಲ್ವಾ ಅವ್ರಿಗೆ? ಓದಿದ್ದಾರೆ ತಿಳಿದಿದ್ದೀನಿ ಅಂತ ಹೇಳ್ತಾರಲ್ಲ, ತಪ್ಪಲ್ವಾ? ಗಂಡಸರಿಗೆ ನಮ್ಗೆ ಅವಮರ್ಯಾದೆ ಆಗುತ್ತೆ, ತಲೆ ಬಗ್ಸಂಗೆ ಆಗ್ಬಿಡ್ತದೆ ಈ ಥರ ಎಲ್ಲ ಒಬ್ಬ ಗಂಡಸು ಮಾಡೋದ್ರಿಂದ. ಎಕ್ಸಾಂಪಲ್ ಆಗುತ್ತೆ. ಅದೇ ಮುಂದೆ ಯಾರು ಈ ಥರ ಎಲ್ಲ ಮಾಡಬೇಡಿ, ನೀವು ಬುದ್ಧಿ ತಿಳುವಳಿಕೆ ಈ ಥರ ಅನ್ಯಾಯಗಳೆಲ್ಲ ಮಾಡಬೇಡಿ. ಹೆಸರು ಹೇಳ್ಕೊಂಡು, ತಾತನ ಹೆಸರು ಹೇಳ್ಕೊಂಡು, ತಂದೆ ಹೆಸರು ಹೇಳ್ಕೊಂಡು, ಊರ ಹೆಸರು ಹೇಳ್ಕೊಂಡು ಹಾಸನಾಂಬೆನೇ ಶಿಕ್ಷೆ ಕೊಟ್ಟಿರೋದು ಅವ್ರಿಗೆ. ಹಾಸನಾಂಬೆ ದೇವರು ಹಾಸನದಲ್ಲಿ ಅವ್ರಿಗೆ ಆ ಥರ ಮಾಡಿದೆಯಾ ತಪ್ಪು ಶಿಕ್ಷೆ ಅಂತ ಹೇಳಿದ್ದೆ. ಅವರೇ ಶಿಕ್ಷೆಗೆ ಹೋಗ್ಬೇಕಾಗಿತ್ತು. ನನಗೆ ಮರಣದಂಡನೆ ಕೊಡುವಂತ ಕೇಳಬೇಕು ಅವನು. ನಾನು ಮಾಡಿರೋ ತಪ್ಪಕ್ಕೆ ಬೇರೆ ಗಂಡಸರ ಕುಲಕ್ಕೆ ಅನ್ಯಾಯ ಮಾಡಿದ್ದೀನಿ, ನಾನು
ಈ ಕುಲಕ್ಕೆ ಅವಮರ್ಯಾದೆ ಮಾಡಿಬಿಟ್ಟೆ, ಗಂಡಸರ ಕುಲಕ್ಕೆ. ಅವರು ದೇವೇಗೌಡರ ಕುಲಕ್ಕಲ್ಲ, ಗಂಡಸರ ಕುಲಕ್ಕೆ ಅವಮರ್ಯಾದೆ ಮಾಡಿದ್ದೀನಿ, ನನಗೆ ಮರಣದಂಡನೆ ಕೊಡಿ ಅಂತ ಕೇಳಬೇಕು ಅವ್ನು ಜಡ್ಜ್ ಹತ್ರ ಹೋಗಿದ್ದು. ನೆಕ್ಸ್ಟ್ ಅಪೀಲ್ ಹೋದ್ರು ಮರಣದಂಡನೆ ಕೊಡಿ, ನನ್ನಂಥ ಪಾಪಿ ಇರಬಾರ್ದು ಈ ದೇಶದಲ್ಲಿ. ಇದರಲ್ಲಿ MP ಆಗಲಿ, ಜನಪ್ರತಿನಿಧಿಗಳಾಗಲಿ, ಸೆಲೆಬ್ರಿಟಿಗಳಿಗಾಗಲಿ ಕಾನೂನು ಎಲ್ಲರಿಗೂ ಒಂದೇ. ಅದರಲ್ಲೇನು ಸ್ಪೆಷಲ್ ಆಗೇನು ಪ್ರಜ್ವಲ್ ರೇವಣ್ಣಂಗೇನು ಸ್ಪೆಷಲ್ ಏನು ಕಾನೂನೇನಿಲ್ಲ. ಅಲ್ಲಿ ಎಲ್ಲರಿಗೂ ಕಾನೂನು ಒಂದೇ. ತಪ್ಪು ಮಾಡಿದ್ದಾರೆ, ಶಿಕ್ಷೆ ಅನುಭವಿಸ್ಬೇಕಾಗಿದೆ, ಅನುಭವಿಸ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇದಕ್ಕೆ ನಾವು ಒಂದೇ ಒಂದು ಏನು ಕೇಳೋದು ಅಂದರೆ, ಇದಕ್ಕೂ ದೇವೇಗೌಡರಿಗೂ ಸಂಬಂಧ ಇಲ್ಲದೆ ಇರೋಂಥ ಮ್ಯಾಟ್ರು. ಪ್ರಜ್ವಲ್ ರೇವಣ್ಣ ಅವ್ರ ಮೊಮ್ಮಗನೇ ಇರ್ಬೋದು, ಬಟ್ ದೇವೇಗೌಡರಿಗೆ ಸಂಬಂಧ ಇಲ್ಲದಿರೋಂಥ ವಿಷಯ. ದೇವೇಗೌಡರ ಮೇಲೆ ನಾವು ಕಪುಚಿತಿ ತರುವಂಥದ್ದೇನು ಬೇಕಾಗಿಲ್ಲ. ಪ್ರಜ್ವಲ್ ರೇವಣ್ಣಗೆ ಇನ್ನೂ ಶಿಕ್ಷೆ ಇನ್ನೂ ಜಾಸ್ತಿ ಆಗಬೇಕು. ಇವಾಗ ಕೊಟ್ಟಿರೋ ಶಿಕ್ಷೆಗೆ ಇನ್ನೂ ಜಾಸ್ತಿ ಶಿಕ್ಷೆ ಕೊಡಲಿ, ಅದರಲ್ಲಿ ಯಾವುದೇ ಅಬ್ಜೆಕ್ಷನ್ ಯಾರ್ದೂ ಇಲ್ಲ. ಎರಡನೇದೇನು ಅಂತ ಹೇಳಿದ್ರೆ, ಇನ್ನೂ ತುಂಬ ಸಿವಿಯರ್ ಆದ ಏನಾದ್ರು ತೊಗೊಂಡ್ರೆ ಇಂಥ ಕಾನೂನುಗಳು ಇನ್ನೂ ಫಾಸ್ಟಾಗಿ ಈ ಕೋರ್ಟ್ಗಳಲ್ಲಿ ತ್ವರಿತವಾಗಿ ಏನಾಗಿದೆ ಅಂದರೆ, ಡಿಸಿಷನ್ಗಳು ಬಂದಾಗ ಜನಗಳಿಗೆ ಕೋರ್ಟ್ ಮೇಲಿರುವಂಥ ಒಂದು ಅಪನಂಬಿಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಕೋರ್ಟ್ ವಿಷಯ ಹೋಯ್ತಾ ಇದ್ದಂಗೆ, ಇವತ್ತು ಕೆಲವೊಂದು ಕೇಸ್ಗಳಲ್ಲಿ ನೋಡಿದ್ದಾರೆ, ಸೆಲೆಬ್ರಿಟಿ ಕೇಸ್ಗಳಲ್ಲಿ ಹೋಗ್ತಾರೆ, ಬೇಲ್ ಮಾಡಿಸ್ಕೊ ಬಂದ್ಬಿಡ್ತಾರೆ, ಶಿಕ್ಷೆ ಆಗೋದಿಲ್ಲ. ದುಡ್ಡಿದ್ದವರು ಅದು ಏನೋ ಅಡ್ಜಸ್ಟ್ಮೆಂಟ್ಸಲ್ಲಿ ಅಂದರೆ ಎಲ್ಲರಿಗೂ ಒಂದು ಅಪನಂಬಿಕೆ ಮೇಲೆ ಕೋರ್ಟಲ್ಲಿದೆ. ಖಂಡಿತವಾಗ್ಲೂ ಅದರಲ್ಲಿ ಕೋರ್ಟಲ್ಲಿ ಡಿಸೈಡ್ ತೊಗೊಂಡಿರೋಂಥ ಜಡ್ಜ್ಗಳಿಗಿರ್ಬೋದು, ಅವರೆಲ್ಲ ನಾವೆಲ್ಲ ಕೃತಜ್ಞತೆ ಸಲ್ಲಿಸಬೇಕು. ಕೋರ್ಟ್ ಮೇಲಿರೋ ನಂಬಿಕೆನ ಸ್ವಲ್ಪ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲನೂ ಇದೇ ಪ್ರಜ್ವಲ್ ರೇವಣ್ಣ ಅಂತನೆಲ್ಲ ಇಂಥ ಕೇಸ್ಗಳು ಯಾರೇ ಮಾಡಿದರೂ ಕೂಡ ತ್ವರಿತಗತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಕೂಡ ಆಸೆ. ಮತ್ತು ಅದೊಂದೇ ವಿಷಯ ಅಂತಲೇ ಅಲ್ಲ, ಪ್ರಜ್ವಲ್ ರೇವಣ್ಣ ಇರ್ಬೋದು, ಇನ್ನೊಂದು ಕೇಸಸ್ ಇರ್ಬೋದು, ಇನ್ನೊಂದು ಕೇಸ್ ಕೋರ್ಟ್ಗೆ ಹೋಗೋಕೆ ಎಲ್ಲರೂ ಭಯ ಬೀಳ್ತಾರೆ. ಏನಕ್ಕೆ ಅಂದರೆ, ಒಂದು ಕೇಸ್ ಹೋದರೆ 10 ವರ್ಷ 20 ವರ್ಷ ಆಗುತ್ತೆ ಅಂದ್ಕೊಳ್ತಾರೆ. ಸೊ ತ್ವರಿತವಾಗಿ ಅದನ್ನೆಲ್ಲ ಸಾಲ್ವ್ ಮಾಡಬೇಕು. ಖಂಡಿತ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಖಂಡಿತವಾಗ್ಲೂ ಎಕ್ಸಾಂಪಲ್ ಏನಿದೆ ಗೊತ್ತಾ, ಇದೇನು ಹೊಸದೇನೆಲ್ಲ ಎಕ್ಸಾಂಪಲ್. ಇವಾಗ ಏನಾಗಿದೆ ಅಂದರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, TV ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಇವಾಗ ಏನಾಗಿದೆ ಅಂದರೆ, ಬೆಳಗ್ಗೆ ಎದ್ದು ನಾವು ನ್ಯೂಸ್ ಚಾನಲ್ಗಳಲ್ಲಿ TV ಆನ್ ಮಾಡಿದ್ರೆ ಒಂದು 20 ನ್ಯೂಸ್ ಚಾನಲ್ಗಳು ಬರ್ತಾ ಇರ್ತದೆ, ಪಬ್ಲಿಸಿಟಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಆಗ್ತಾ ಇರೋದ್ರಿಂದ ನಮಗೆಲ್ಲ ಗೊತ್ತಾಗ್ತಾ ಇದೆ. ಕಾನೂನಲ್ಲಿ ಇವತ್ತಿನವರೆಗೂ ಒಳ್ಳೆ ಜಡ್ಜ್ಗಳು ತುಂಬ ಜನ ಇದ್ದಾರೆ. ಇವತ್ತು ಏನೋ ನಮ್ಮ ಕಾನೂನು ಇನ್ನೂ ನಿಂತಿದೆ ಅಂತ ಹೇಳಿದ್ರೆ ಅಂಥ ಜಡ್ಜ್ಗಳು ಕೆಲವರು ಇದ್ದಾರೆ. ಅಂಥ ಜಡ್ಜ್ಗಳು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ, ಧೈರ್ಯ ಮಾಡಿ ಡಿಸಿಷನ್ ತೊಗೊಂಡಿದ್ದಾರೆ. ಗುಡ್. ಅದನ್ನು ಎಲ್ಲ ವಿಷಯಗಳಲ್ಲೂ ಕೂಡ ಎಲ್ಲ ಜಡ್ಜ್ಗಳು ಕೂಡ ಇದೊಂದು ಅವ್ರಿಗೆ ಒಂದು ಆ ಜಡ್ಜ್ನ ಇನ್ಸ್ಪೈರ್ ಆಗಿ ತೊಗೊಳ್ಬೇಕು, ಎಲ್ಲ ಕೇಸ್ಗಳನ್ನೂ ತ್ವರಿತವಾಗಿ ಸಾಲ್ವ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸರ್, ಇದು ಪಕ್ಷಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಮಾಡೋದಕ್ಕೂ ಪಕ್ಷಕ್ಕೂ ಎಲ್ಲ ಸಂಬಂಧ ಇರೋದಿಲ್ಲ. ಯಾವುದೇ ಒಂದು ಮಾಡೋದಕ್ಕೂ ಒಂದು ಫ್ಯಾಮಿಲಿಯಲ್ಲಿ ಸಂಬಂಧ ಇರೋದಿಲ್ಲ. ಯಾರು ತಪ್ಪು ಮಾಡ್ತಾನೆ ಅವನೇ ಅಪರಾಧಿ, ಬಿಟ್ಟರೆ ಅವ್ರ ಮನೆಯವರೆಲ್ಲ ಏನಕ್ಕೆ ಅಪರಾಧಿ ಆಗ್ತಾರೆ ಹೇಳಿ? ಅವ್ನು ತಪ್ಪು ಮಾಡಿದಾನೆ, ಅವ್ನು ಅಪರಾಧಿ. ಅದು ಬಿಟ್ಟು ಇನ್ನು ದೇವೇಗೌಡರ ಅಪರಾಧಿ ಆಗಕ್ಕಾಗುತ್ತೆ, ಮೊಮ್ಮಗಾಗಿಂತ ಅಪರಾಧಿ ಆಗೋಕ್ಕಾಗುತ್ತಾ? ಇಲ್ವಲ್ಲ. ಟೆರರಿಸ್ಟ್ ಮಗ ಟೆರರಿಸ್ಟ್ ಆಗ್ಬೇಕನ್ನೋದೇನಿಲ್ವಲ್ಲ, ರೇಪಿಸ್ಟ್ ಮಗ ರೇಪಿಸ್ಟ್ ಆಗ್ಬೇಕನ್ನೋದೇನಿಲ್ವಲ್ಲ ಅಲ್ವಾ? ಅವ್ರವ್ರ ಮಕ್ಕಳು ಅವ್ರು ಅನುಭವಿಸಿದ ಅವ್ನು ತಪ್ಪು ಮಾಡಿದ್ರೆ ಅವ್ನು ತಪ್ಪು ಇಲ್ಲ ಅಂತ ಹೇಳಿಲ್ಲ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದಾನೆ, ಶಿಕ್ಷೆ ಅನುಭವಿಸ್ಲಿ, ಅವನಿಗೆ ಇನ್ನೂ ಕಠಿಣವಾದ ಶಿಕ್ಷೆ ಕೊಡಲಿ, ಬೇಕಾದ್ರೆ ಗಲ್ಲಿಗೆ ಇರಿಸಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಹಂಗಂತ ಅವ್ರು ಯಾವುದೇ ಕೆಲವೊಂದು ಅವರ ಫ್ಯಾಮಿಲಿಗಾಗಲಿ, ಕೆಲವೊಂದು ಅವರ ರಿಲೇಷನ್ಸ್ಗಾಗಲಿ ಅದೆಲ್ಲ ಸಂಬಂಧ ಇರೋದಿಲ್ಲ. ಯಾಕಂದರೆ ಇವತ್ತಿರೋ ಮಗದಲ್ಲಿ ಒಂದು ಮನೇಲಿ 4 ಜನ ಮಕ್ಕಳಿದ್ರೆ 4 ಜನನೂ ಒಂದೇ ಥರ ಇರೋದಿಲ್ವಲ್ಲ. ಎಲ್ಲರೂ ಡಾಕ್ಟರ್ ಆಗಲ್ಲ, ಎಲ್ಲರೂ ಇಂಜಿನಿಯರ್ ಆಗಲ್ಲ. ಒಬ್ಬ ಡಾಕ್ಟರ್ ಆದರೆ ಇನ್ನೊಬ್ಬ ಇಂಜಿನಿಯರ್ ಆಗ್ತಾನೆ, ಇನ್ನೊಬ್ಬ ರಾಜಕೀಯ ಆಗ್ತಾನೆ. ಎಲ್ಲರ ಮನೇಲೂ ಹಂಗೆ ತಾನೇ ಇದೆ. ಅದು ಅದನ್ನು ಅದ್ರ ಬಗ್ಗೆ ನಾವು ವಿರೋಧ ಇದೆ. ಪ್ರಜ್ವಲ್ ರೇವಣ್ಣ ಪರ ಏನಿದೆಯಾ ಅದದ್ದು ನಾವು ಪರ ಇಲ್ಲ. ಪ್ರಜ್ವಲ್ ರೇವಣ್ಣ ಅನುಭವಿಸ್ಬೇಕು, ಅವನು ಅಂತಲೇ ಇಲ್ಲ, ಅಂತ ಮಾಡಿರುವಂಥ ಎಲ್ಲ ಕೂಡ ಅದಕ್ಕೆ ತಕ್ಕಗೆ ಸಂವಿಧಾನ ಏನೇನು ಶಿಕ್ಷೆಗಳಿದೆಯೋ ಇನ್ನೂ ಕಠಿಣವಾದ ಶಿಕ್ಷೆಗಳು ಬಂದು ಅನುಭವಿಸ್ಲಿ ಅನ್ನೋದು ನಮ್ಮೆಲ್ಲರ ಆಸೆ. ಈಗ ಜೀವಾವಧಿ ಶಿಕ್ಷೆ ಕಾಯಂ ಆಗುತ್ತೆ ಅಂತ ಇಲ್ಲ, ಇದಕ್ಕೂ ಮತ್ತೆ ಇಲ್ಲ ಸರ್, ಇವ್ರಿಗೆ ಜನಪ್ರತಿನಿಧಿ ಕೋರ್ಟಲ್ಲಿ ಆಗಿದೆ. ಇವಾಗ ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಏನು ಮೋಸ ಏನಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಅವ್ರಿಗೆ ಬೇಕಾದ್ರೆ ಏನಾದೆ ಅವ್ರ ಶಿಕ್ಷೆನ ಕಮ್ಮಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅದನ್ನು ನಾವು ಹೆಂಗೆ ಹೇಳೋಕ್ಕಾಗುತ್ತೆ, ಪಬ್ಲಿಕ್ಕಾಗಿ ಹೆಂಗೆ ಹೇಳುತ್ತೆ? ಕಾನೂನು ಓದಿರೋವಂಥವ್ರು, ತಜ್ಞರು, ಜಡ್ಜ್ಗಳು ಅವ್ರು ಹೇಳಬೇಕು. ನಮ್ಮ ಆಸೆ ಏನಂತ ಹೇಳಿದ್ರೆ, ಅವನಿಗೆ ಶಿಕ್ಷೆ ಆಗಿದೆ, ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆದರೆ ಮಿಕ್ದವ್ರಿಗೆಲ್ಲ ಭಯ ಅನ್ನೋದೊಂದು ಬರುತ್ತೆ. ಜನಪ್ರತಿಗಳು ಮುಖ್ಯವಾಗಿ ಜನಪ್ರತಿಗಳಿಗೆ ಭಯ ಬರುತ್ತೆ. ಒಬ್ಬ ಜನಪ್ರತಿ, ಒಬ್ಬ MP ಆಗಿದ್ದವನು ಇಂಥವ್ರು ಕೂಡ ಇಂಥ ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಭಯ ಬರುತ್ತೆ ಜನಲ್ಲಿ. ಆವಾಗ ಒಂದು ಸ್ವಲ್ಪ ಸಾಮಾನ್ಯ ಜನಕ್ಕೂ ಸ್ವಲ್ಪ ಇದು ಭಯ ಇರುತ್ತೆ ಅನ್ನೋದು ಎಲ್ಲರಿಗೂ ನಮಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಬಟ್ ಅದು ಅವ್ರ ಹೈಯರ್ ಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಅದು ಅವ್ರಿಗೆ ಸಂಬಂಧಪಟ್ಟಿದೆ. ಅದು ಬಿಟ್ಟು ಸುಪ್ರೀಂ ಕೋರ್ಟ್ಗಿಂತ ಬೇರೆ ಕೋರ್ಟ್ಗೂ ಹೋಗ್ಬೋದು, ಅವ್ರವ್ರು ಇದಲ್ವಾ. ಅದು ಅದ್ರಲ್ಲಿ ನಮಗೇನು ಹೇಳೋ ಅಂಥದ್ದು ನಾವೇನು ಕಾನೂನಲ್ಲಿ ಅರ್ತಿಲ್ವಲ್ಲ. ತಪ್ಪು ಮಾಡಿದ್ದಾರೆ, ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದೆ, ಅನುಭವಿಸ್ಲಿ ಬಿಡಿ. ನೆಕ್ಸ್ಟ್ ಏನನ್ಸುತ್ತೆ ಸರ್, ಈ ಒಂದು ಘಟನೆ ನಡೆದಿದ್ದು, ಶಿಕ್ಷೆ ಆಗಿದ್ದು ಯಾವ ರೀತಿ ಮುಂದಕ್ಕೆ ಎಕ್ಸಾಂಪಲ್ ಸೆಟ್ ಆಗ್ಬೋದು? ಅಲ್ಲ, ಈಗ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಯಾವ್ದಾರ ಪೊಲಿಟಿಷಿಯನಲ್ಲಿ ಯಾರೇ ಇರ್ಬೋದು, ಅವ್ರಿಗೊಂದು ಪಾಠ. ನಾವೇನಾದ್ರು ಮಾಡಿದ್ರೆ ಮುಂದಕ್ಕೆ ನಮಗೂ ಇದೇ ರೀತಿ ಆಗತ್ತೆ ಅಂತ ಒಂದು ಸಂದೇಶ
ಹೋಗಿದೆ. ಇಟ್ಸ್ ಗುಡ್. ದೆನ್ ಓಕೆ ಸರ್, ಏನು ಅನ್ಸುತ್ತೆ ಅಂದರೆ ಈ ತೀರ್ಪನ್ನು ಕೊಟ್ಟಿರೋ ಜಡ್ಜ್ ಬಗ್ಗೆ ಏನು? ಜಡ್ಜ್ ಬಗ್ಗೆ ಫ್ಯಾಂಟಾಸ್ಟಿಕ್ ಜಡ್ಜ್ಮೆಂಟ್. ಎಸ್, ಗಜಾನ್ ಭಟ್ ಕೊಟ್ಟಿದ್ದಾರಲ್ಲ, ಫ್ಯಾಂಟಾಸ್ಟಿಕ್ ಜಡ್ಜ್ಮೆಂಟ್. ಆಮೇಲೆ ಓಕೆ ಸರ್, ಯಾವ ಥರ ಇದು ಮುಂದಕ್ಕೆ ಸಿ ದೇ ಗಾಟ್ ಚಾನ್ಸ್ ಟು ಅಪೀಲ್. ಫಸ್ಟ್ ಆಫ್ ಆಲ್ ಹೈಕೋರ್ಟ್, ದೆನ್ ಸುಪ್ರೀಂ ಕೋರ್ಟ್, ಸೇಮ್ ಇದೇ ಆಗುತ್ತೆ ರೂಲ್ ಆಗಿ. ಸೊ ಇವ್ರು ಅವನೇನು ತಪ್ಪಿಸ್ಕೊಳಕ್ಕಾಗಲ್ಲ. ಈ ಶುಡ್ ಬಿ ಇನ್ ಜೈಲ್ ಅಂಟಿಲ್ ಇಸ್ ಡೆತ್. ಓಕೆ, ಕಮ್ಮಿ ಆಗಲ್ಲ ಅಂತ ಶಿಕ್ಷೆ? ಅದು ಡಿಪೆಂಡ್ಸ್ ಆನ್ ದ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಎಸ್, ಓಕೆ ಸರ್. ಅಲ್ಲ, ಮೇ ಬಿ ಸ್ವಲ್ಪ ಶಿಕ್ಷೆ ಕಡಿಮೆ ಆಗ್ಬೋದು ಅಥವಾ ಪೆನಾಲ್ಟಿಲಿ ಕಡಿಮೆ ಆಗ್ಬೋದು ಅಷ್ಟೇ. ಬಟ್ ಶಿಕ್ಷೆನೇ ಅವನು ಅನುಭವಿಸ್ಲೇಬೇಕು. ಓಕೆ ಸರ್, ಇವಾಗ ಪ್ರೂವ್ ಆಗಿದೆ ಹೌದು ದೋಷಿ ಅಂತ ತೀರ್ಪು ಕೊಟ್ಟಿದ್ದಾರೆ. ಏನಂತ ಸರ್ ಪ್ರಜ್ವಲ್ ರೇವಣ್ಣ ಅವ್ರನ್ನ ನೋಡಿದ್ರೆ? ಅಲ್ಲ, ಈ ತಪ್ಪಿತಸ್ಥ ಅವನು. ಈ ಹಿಮ್ಸೆಲ್ಫ್ ಏನು ಇದು ಮಾಡ್ದ, ವಿಡಿಯೋ ಮಾಡ್ಕೊಂಡ, ಅದೇ ಅವನಿಗೆ ಮುಳುಗಡೆ ಆಯಿತು. ಬೇರೆಯವನ ಮಾಡಿದರೆ ನಂಗೆ ಗೊತ್ತಿಲ್ಲ ಅದೆಲ್ಲ ಹೇಳ್ಬೋದು. ಅವನೇ ಮಾಡ್ಕೊಂಡಿದ್ದು, ಅವನ ಬಲೆಯಲ್ಲಿ ಅವನೇ ಸಿಕ್ಕಾಕೊಂಡಿದ್ದಲ್ವ. ಸೊ ಅದಕ್ಕೆ ಗಜಾನ ಭಟ್ ಅವರು ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಎಸ್. ಏನನ್ಸುತ್ತೆ ಅಂತ ಒಳ್ಳೆ ಫ್ಯಾಮಿಲಿಯಿಂದ ಬಂದು ಈ ಥರ ಕೆಲಸ ಮಾಡಿದ್ರೆ ಅಂತ ಗೊತ್ತಾಗ್ದಾಗ ನಿಮಗೆ? ಅಲ್ಲ, ಒಳ್ಳೆ ಫ್ಯಾಮಿಲಿ ಕೆಟ್ಟ ಫ್ಯಾಮಿಲಿ ಎಲ್ಲರೂ ಒಳ್ಳೆ ಫ್ಯಾಮಿಲಿಯಲ್ಲಿ ಇರ್ತಾರೆ. ಆದರೆ ಮಕ್ಕಳು ಮೊಮ್ಮಕ್ಕಳು ಯಾರೋ ಕೆಟ್ಟವ್ರು ಇರ್ತಾರೆ. ಸೊ ಅವ್ನು ಮಾಡಿರ್ಬೋದು. ಬಟ್ ಅವ್ರ ಫ್ಯಾಮಿಲಿಗೆ ನಾವು ಯಾರೂ ಬೈಯೋಕ್ಕಾಗಲ್ಲ ಅಲ್ವಾ. ತಪ್ಪಿದ್ದೆ ಸಹ ಇವನು ತಪ್ಪು ಮಾಡಿದಾನೆ, ಲೆಟ್ ಹಿಮ್ ಸೆಂಟೆನ್ಸ್ ಆಗಿದೆ, ಜೈಲಲ್ಲಿ ಬಿಡಿ. ಕರೆಕ್ಟಾ? ತಪ್ಪು ಮಾಡೋರು ಶಿಕ್ಷೆ ಅನುಭವಿಸಬೇಕು ಅಷ್ಟೇ. ಆ್ಯಸ್ ಪರ್ ಲಾ, ಆ್ಯಸ್ ಪರ್ ರೂಲ್, ಆ್ಯಸ್ ಪರ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ದಟ್ಸ್ ಆಲ್. ಓಕೆ, ಇವಾಗ ಅವರು ಒಂದು ಒಳ್ಳೆ ಹುದ್ದೆಯಲ್ಲಿದ್ದರು, ಒಂದು ಪಕ್ಷದ ಪರವಾಗಿ MP ಆಗಿದ್ದರು. ಅದೆಲ್ಲ ಬೇಡ ಸರ್. ಅದು ಎಲ್ಲ ಆಗೋಗಿದ್ರ ಕೆಲಸ ಲೆಕ್ಕಕ್ಕೆ ಬರಲ್ಲ. ಇವಾಗ ಏನು ಅದು ಇವಾಗ ಜನರಲ್ ಸಿಟಿಸನ್ ತಾನೇ ಅವರು. ಈಸ್ ನಾಟ್ MP, ಈಸ್ ನಾಟ್ MLA, ಈಸ್ ನಾಟ್ ಎ ಮಿನಿಸ್ಟರ್, ಈಸ್ ನಾಟ್ ಎ ಸೆಂಟ್ರಲ್ ಮಿನಿಸ್ಟರ್. ದೆನ್ ಹಿ ಹ್ಯಾಸ್ ಟು ಒಬೇ ದ ಕೋರ್ಟ್ ಆರ್ಡರ್. ಓಕೆ ಸರ್, ಇದು ಯಾವ ಥರ ಎಕ್ಸಾಂಪಲ್ ಆಗ್ಬೋದು ಅನ್ಸುತ್ತೆ? ಇಲ್ಲ, ಎಕ್ಸಾಂಪಲ್ ಅಂದರೆ MP ಅವರು ತಾನೇ, ಅವರು ಮುಂಚೆ MP ತಾನೇ. MP ಥರ ವ್ಯವಹಾರ ಮಾಡಬೇಕಲ್ಲ ಅಲ್ವಾ? ಮಾಡಿಲ್ವಲ್ಲ. ಇಲ್ಲ, MP ಯು ಆರ್ ಟೆಲ್ಲಿಂಗ್ ಈಸ್ MP, ಬಟ್ ಈಸ್ ಆ್ಯಕ್ಟಿವಿಟೀಸ್ ಈಸ್ ನಾಟ್ ಲೈಕ್ MP-ನಾ. ಬಿಕಾಸ್ ಆಫ್ ದಟ್ ಈಸ್ ಟ್ರೈಲಿಂಗ್ ನಾವು. ದಟ್ ಈಸ್ ವಾಟ್ ಮೈ ಒಪಿನಿಯನ್. ಓಕೆ, ಈಗ ತೊಗೊಂಡಿರೋ ಏನು ಶಿಕ್ಷೆ ಸರಿ ಇದೆ ಅಂತ? ಶಿಕ್ಷೆ ಸರಿ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಓನ್ಲಿ ಲೀಗಲ್ ಟೀಮ್ ವಿಲ್ ಟೆಲ್. ನೋ, ವಿ ಆರ್ ನಾಟ್ ಲೀಗಲ್ ಪೀಪಲ್ನ. ಲೀಗಲ್ ಪೀಪಲ್ ವಿಲ್ ಟೆಲ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಆಫ್ಟರ್ ಕಲೆಕ್ಟಿಂಗ್ ಆಲ್ ಡೇಟಾ ಓನ್ಲಿ ದೇ ಗಿವನ್ ಜಡ್ಜ್ಮೆಂಟ್. ಹೌದಾ ಅಲ್ಲ? ಆ ಥರ ಆಗಿದೆ. ಅವರು ಎಲ್ಲ ಪ್ರೂಫ್ಸ್ ಇಟ್ಕೊಂಡೇ ತಾನೇ ಮಾಡೋದು. ಎಲ್ಲ ಪ್ರೂಫ್ಸ್ ಇಟ್ಕೊಂಡೇ ಮಾಡಿದ್ದಾರೆ, ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಮಿಸ್ಟೇಕ್? ಯಾರಾದರೂ ಅಷ್ಟೇ ಅಲ್ಲ, ನಾರ್ಮಲ್ ಪರ್ಸನ್ ಆದರೂ ಅಷ್ಟೇ, ಅವರಾದ್ರೂ ಅಷ್ಟೇ ಅಲ್ಲ. ಇವಾಗ ಏನು ಅನ್ಸುತ್ತೆ ಸರ್, ಜೀವಾವಧಿ ಶಿಕ್ಷೆ ಆಗಿದೆ ಅಂದರೆ ಇವರು ಒಳ್ಳೆ ಈ ಬಿಕಮ್ ಎಗೈನ್ ಮಾಡ್ರೇಟ್ ಮೀನ್ಸ್ ಈ ವಿಲ್ ಬಿ ಎಕ್ಸ್ಕ್ಯೂಸ್. ಇಲ್ಲಾಂದರೆ ಅದೇ ಥರ ಕಂಟಿನ್ಯೂ ಮಾಡಿದ್ರೆ ಅಲ್ವಾ, ಈ ವಿಲ್ ಬಿ ಇನ್ ದ ಪ್ರಾಬ್ಲಮ್. ಅದರ್ವೈಸ್ ಈ ಆ್ಯಕ್ಟಿವಿಟೀಸು ಎಲ್ಲ ಇರುತ್ತಲ್ಲ ಅವ್ರಿಗೆ, ಜೈಲಲ್ಲಿ ಇದ್ರೂ ಆ್ಯಕ್ಟಿವಿಟೀಸ್ ಇರುತ್ತಲ್ಲ. ಈ ಡೂ ಬೆಟರ್ ಥಿಂಗ್ಸ್ ದೆನ್ ಐ ವಿಲ್ ಬಿ ಮಾಡ್ರೇಟ್ ಡೆಫಿನೆಟ್ಲಿ. ನಾ ದಟ್ ಈಸ್ ಮೈ ಒಪಿನಿಯನ್.